ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಯುವಕರಿಗೆ ತಿಳಿಸೋದಂದರೆ, ಈಗ ನ್ಯೂಸ್ ಪೇಪರ್ ಬಗ್ಗೆ ಮಣ್ಣಿ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ. ಅದರಾಗ ಒಂದು ವಿದ್ಯಾರ್ಥಿ ಮಿತ್ರ ಅಂತ ಒಂದು ಪೇಪರ್ ಬರುತ್ತೆ. ₹1 ₹2 ಇದೆ ಇದು ಅಂತ ತೆಗೆದುಕೊಳ್ಳಿ. ಡೈಲಿ ಬರುವಂಥ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ಸ್ವಲ್ಪ ಓದುವಂಥ ಹವ್ಯಾಸನ ಇಟ್ಕೊಳ್ಳಿ. ಆ ಥರ ಇಂಗ್ಲೀಷ್ ಇರುತ್ತೆ, ಕನ್ನಡ ಇರುತ್ತದೆ. ಕನ್ನಡ ಓದುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಇರುತ್ತದೆ, ಇಂಗ್ಲೀಷ್ ಬರುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಇರುತ್ತೆ. ದಯವಿಟ್ಟು ಆ ಪೇಪರನ್ನು ತೊಗೊಂಡು ಅದರ ಇರುವಂಥ ನೋಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿದರೆ ಸಾಕು, ನಿಮ್ಮ ಗುರಿಗೆ ಸಾಧನೆಗೆ ಅನುಕೂಲ ಆಗುವಂಥ ಜ್ಞಾನವು ಹೆಚ್ಚಿಗೆ ಬರುತ್ತದೆ. ಏಕೆಂದರೆ ಬೇರೆ ಹವ್ಯಾಸ ಇಡೋಕ್ಕಿಂತ ಮೊದಲು ಇಂಥ ಓದುವಂಥ ಹವ್ಯಾಸ ಈಗಿನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕಡಿಮೆ ಆಗ್ತಾ ಇದೆ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕನ್ನೋದೇ ನಮ್ಮ ಉದ್ದೇಶ. ದಯವಿಟ್ಟು, ಯಾಕಂದರೆ ಅದು ಆದರೆ ಸಾಕು ನಮ್ಮ ಗುರಿಗೆ ಸಾಧನೆಗೆ ಅನುಕೂಲ ಆಗುವಂಥ ಒಂದು ಮಾದರಿಯಾಗುತ್ತದೆ ಅನ್ನುವಂಥ ಒಂದು ಸಂಚಿಕೆಯನ್ನು ತಿಳಿಸ್ತೀನಿ. ಏಕೆಂದರೆ ಈಗಿನ ಕಾಲದಲ್ಲಿ ಓದುವಂಥ ಹವ್ಯಾಸ ಕಡಿಮೆ ಆಗ್ತದೆ, ಅದು ಹೆಚ್ಚಿಗೆ ಆಗಬೇಕು. ಯಾಕಂದರೆ ಓದಿದರೆ ಜ್ಞಾನದಲ್ಲಿ ತಲೆಗೆ ಶಾಂತ ರೀತಿ ಆಗುತ್ತದೆ. ಆದರೆ ಡಿಜಿಟಲೀಕರಣದಿಂದ ನೀವು ಮೊಬೈಲ್ ಯೂಸ್ ಮಾಡಿದ್ರೆ ಸಾಕು, ತಲೆ ಯಾವ ಥರ ಗೊಯ್ ಅನ್ನುತ್ತೀನಿ ನೋಡಿ, ಹೌದಿಲ್ಲ? ಹಂಗಾಗ್ಬೋದು. ಸ್ವಲ್ಪ ನೋಡಿ, ನೀವೇನು ಟ್ರೈ ಮಾಡಿ ನೋಡಿ. ಪೇಪರ್ ಓದಿದ್ರೆ ಸಾಕು ಎಷ್ಟು ಶಾಂತ ಆಗುತ್ತೆ. ಆಮೇಲೆ ಮೊಬೈಲ್ ನೋಡಿದ್ರೆ ಸಾಕು ಎಷ್ಟು ತಲೆ ಗ್ಯೂ ಅಂತೈತೆ ನೋಡಿ, ಕಣ್ಣು ಉರಿತಾವೆ, ಎಷ್ಟು ಈ ಸಮಸ್ಯೆ ಆಗೋದೈತೆ ನೋಡಿ. ಅದಕ್ಕೆ ಆ ಥರ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ದಯವಿಟ್ಟು ಸ್ವಲ್ಪ ನೋಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆ